ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ ಸೀಡಿಗ ಮಾತಾಡ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೊಳೆ ಹರಿತಾ ಇರೋದ್ರ ಬಗ್ಗೆ ಹಾಕಿದ್ದೆ ತುಂಬ ಹಾಗೆ ಮತ್ತು ಗದ್ದೆ ಎಲ್ಲ ಕೊಚ್ಚಿಗೆ ಹೋಗಿದ್ರ ಬಗ್ಗೆ ಎಲ್ಲ ಹಾಕಿದ್ದೆ. ಹಾಗೆ ನಾಟಿ ಮಾಡಿದ್ರ ಬಗ್ಗೆ ಎಲ್ಲ ಹಾಕಿದ್ದೆ. ಈ ವಿಡಿಯೋದಲ್ಲಿ ನಾವು ಎಲ್ಲ ಹಸಿರಾಗಿರೋದ್ರ ಬಗ್ಗೆ ಹಾಕ್ತಾಯಿದ್ದೀನಿ. ನೋಡಿ ಬನ್ನಿ. ನೋಡಿ, ಗದ್ದೆಗೆ ಔಷಧಿ ಹೊಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಈ ಥರ ಆಗುತ್ತೆ. ನೋಡಿ, ಈ ಥರ ಆಗುತ್ತೆ. ಎಲ್ಲ ಹುಳ ಎಲ್ಲ ಇದಾಗಿದೆ ನೋಡಿ, ಈ ಥರ ಆಗುತ್ತೆ ಆಗಿದೆ ಅಲ್ಲ. ಅದಕ್ಕೋಸ್ಕರನೇ ಒಂದು ಗದ್ದೆಗೆ ಒಂದು 2-3 ಸರಿ ಔಷಧಿ ಹೊಡಿಬೇಕು ಅಂತ ಹೇಳೋದು. ನೋಡಿ, ಇಲ್ಲಿ ಬಂದುಬಿಟ್ಟು ಇದು ಫುಲ್ಲೆಲ್ಲ ಕೊಚ್ಚಿಗೆ ಹೋಗಿತ್ತು. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ. ಇಲ್ಲೆಲ್ಲ ಕೊಚ್ಚಿಗೆ ಹೋಗಿತ್ತು. ಈ ಎಲ್ಲ ಫುಲ್ಲೆಲ್ಲ ಕವರ್ ಮಾಡಿದ್ದೀವಿ, ಎಲ್ಲ ನಟ್ಟಿ ಮಾಡಿ. ನೋಡಲ್ಲಿ ಮಧ್ಯೆ ಎಲ್ಲ ಏನೂ ಇದ್ದಿಲ್ಲ, ಎಲ್ಲ ಹೋಗಿತ್ತು. ಈಗೆಲ್ಲ ನಟ್ಟಿ ಮಾಡಿ ಎಲ್ಲ ಕವರ್ ಮಾಡಿದ್ದೀವಿ ಫುಲ್ಲು ಅಲ್ಲ. ನೋಡಿ, ಇವು ಹೆಂಗೆ ಕೂತಿದ್ದಾವೆ ಅಕ್ಕಿ ಎಲ್ಲ. ಅವ್ರ ಹೆಸರೆಂತ ಗೊತ್ತುಂಟ? ಹುಳ್ಳಿ ಅಕ್ಕಿ ಅಂತ. ಇವು ಹುಳ್ಳಿ ಅಕ್ಕಿ ಅಂತ. ಇವು ಬರೀ ಹುಳ ಹಪ್ಪರೆ ಮತ್ತು ಭತ್ತ ಇಂಥದನ್ನೆಲ್ಲ ತಿನ್ಕೊಂಡು ಹಾರಾಡ್ಕೊಂಡಿರೋದು. ಮತ್ತು ಗದ್ದೆ ಟೈಮಲ್ಲಂದು ಭತ್ತ ಇದನ್ನು ಬಂದ ಟೈಮಲ್ಲಿ ಒಂಚೂರು ಉಳಿಸೋದಿಲ್ಲ ಆಯಿತಾ. ಇವು ನೋಡಿ, ಇಲ್ಲೆಲ್ಲ ನಟ್ಟಿದ್ದೀವಿ ಆಲ್ರೆಡಿ ಸಸಿನೇ. ಅದೇ ಸಸಿನೇ ಕಿತ್ತು ನಟ್ಟಿರೋದು ಇದೆಲ್ಲ. ಈ ಹೊಂಡನೆಲ್ಲ ಕವರ್ ಮಾಡಿದ್ದೀವಿ ಅಲ್ವಾ. ನೋಡಿ, ಮೊನ್ನೆ ಅಷ್ಟೇ ಗೊಬ್ಬರ ಹಾಕಿದ್ದೀವಿ. ಈಗೆಲ್ಲ ಒಂದೊಂದು ಸುಳಿ ಬರ್ತಾ ಇದೆ ನಟ್ಟಿರೋದು. ಇನ್ನೇ ನಟ್ಟು ಒಂದು 15 ದಿನ ಆಗಿದೆ ಅಷ್ಟೆ, ಮತ್ತೇನು ಜಾಸ್ತಿ ದಿನ ಆಗಿಲ್ಲ. ಆದರೂ ಪರವಾಗಿಲ್ಲ, ಒಂದೊಂದು ಸುಳಿ ಬಂದಿದೆ ನೀಟಾಗಿ. ನೋಡಿ, ಗಿಳಿ ಎಲ್ಲ ಕೂಗ್ತಿದ್ದಾವಲ್ಲ ಈ ಟೈಮಲ್ಲೇ. ಕೊಕ್ಕರೆ ಅಂತೂ ಇಳುವುದಿಲ್ಲ. ಇದು ಗದ್ದೆ ಎಲ್ಲ ಓಡಾಡಿ ಎಲ್ಲ ತುಳಿದು ಎಲ್ಲ ಮುರಿದಾಕೋದು ಕೊಕ್ಕರೆ. ಗದ್ದೆಯಲ್ಲೇ ಮೀನು ಹುಡ್ಕೋದು. ಗದ್ದೆಯಲ್ಲಿ ಅವು ಮೀನು, ಏಡಿ ಇಂಥದನ್ನೆಲ್ಲ ಹುಡುಕ್ತಾ ಇರುತ್ತೆ. ನೋಡಿ, ಇಲ್ಲಿ ಗದ್ದೆಯಲ್ಲಿ ಹಾಗೆ ಹಾಳಿಬಿಟ್ಟಿದ್ದವ ಈ ಗದ್ದೆನ. ಈ ಗದ್ದೆಯಲ್ಲಿ ಎಷ್ಟು ಚಂದ ಹುಲ್ಲು ಹೆಂಗೆ ಬಂದಿದೆ ನೋಡಿ. ಎಲ್ಲ ಗೊಬ್ಬರ, ಅದು ತೋಟದ್ದು ಗೊಬ್ಬರದ ಸಾರ ಎಲ್ಲ ಬಂದು ಈ ಗುಡ್ಡದ ನೀರೆಲ್ಲ ಬಂದು ಹಾರಿದ ಕೂಡ ಇದರಲ್ಲಿ ಎಷ್ಟು ಚಂದ ಹುಲ್ಲು ಬಂದಿದೆ ಅಲ್ಲ. ನನಗೇನೋ ತುಂಬ ಖುಷಿ ಆಯಿತು. ಜಾನುವಾರಿಗೆ ಅದು ಚೆನ್ನಾಗಾಗುತ್ತೆ ತಿನ್ನೋಕ್ಕಲ್ವ, ಕುಯ್ದು ಹಾಕಿರ. ನೋಡಿ ಯಾವ ಥರ ಬಂದಿದೆ ಅಂತ ಅಲ್ವಾ. ನೋಡಿ, ನಮ್ಮ ಸೂರ್ಯ ನೋಡಿ. ಇವತ್ತೊಂಚು ವಾತಾವರಣ ಇದು ಬಿಸಿಲುಂಟು ಅಲ್ಲ. ಇವತ್ತು ಬಿಸಿಲಿನ ವಾತಾವರಣ ಉಂಟು ಇವತ್ತಿಂದ. ಒಂಚೂರು ನೇಚರ್ ಒಳ್ಳೆ ಸೂಪರ್ ಆಗಿದೆ ಎಲ್ಲ. ಹೀಗಾಗಿ ಈ ಕಡೆಯಿಂದ ನೋಡಿ ಎಷ್ಟು ಚೆಂದ ಕಾಣ್ತದೆ. ಸೂಪರ್ ಆದ ನೇಚರ್. ಇನ್ನೊಂದ್ಸರಿ ನಮ್ಮ ಸೂರ್ಯನ ಹತ್ರ ಹೋಗಿ ಬರುವ ಅಲ್ಲ. ನೋಡಿ, ಕಬ್ಬೆಲ್ಲ ಉರುಳಿ ಬಿದ್ದಿದೆ. ಯಾಕೆಂದರೆ ಬುಡದಲ್ಲೆಲ್ಲ ಮಣ್ಣಿಲ್ಲಲ್ಲ, ಹಾಗಾಗಿ ನೋಡಿ ಯಾವ ಥರ ಉರುಳಿ ಬಿದ್ದಿದೆ ಅಂತ. ನೋಡಿ, ತೋಟದಲ್ಲೇ ಹುಲ್ಲು ಕೊಯ್ದು ನಾವು. ಇದು ಜಾನುವಾರಿಗೋಸ್ಕರ ನೋಡಿ ಅಪ್ಪ ಹುಲ್ಲು ಕೊಯ್ತಿದ್ದಾರೆ ನೋಡಿ. ಎಲ್ಲ ಕುಯ್ದಿಟ್ಟಿದ್ದೀನಿ ಹೇಗಂತ. ಮಳೆಗಾಲ ಟೈಮಲ್ಲೆಲ್ಲ ಜಾನ್ವರಿ ಹುಲ್ಲು ಕುಯ್ದು ಹಾಕೋದು. ಆಮೇಲೆ ಬೇಸಿಗೆ ಟೈಮಲ್ಲೆಲ್ಲ ಕಳೆ ಹೊಡಿಯೋದು. ಆಮೇಲೆ ಕಳೆ ಮಿಷನಲ್ಲಿ. ಇದೇನು ಸೌತೆ ಬಳ್ಳಿನಾ? ನೋಡಿ, ಇದೆಂತ ಬಳ್ಳಿ ಗೊತ್ತುಂಟಾ? ಇದು ನೋಡಿ, ಇದು ಕಲ್ಲಿಂಗ್ಲೆ ಬಳ್ಳಿ ಅಂತ. ಈ ಸೌತೆಕಾಯಿ ಥರನೇ ಬೀಳುತ್ತೆ ಸಣ್ಣಕ್ಕೆ.
ಕೈಯ ಮಾತ್ರ ಇದು ಕಾಯಿ ತಿಂದರೆ. ನೋಡಿ ಎಷ್ಟು ಚಂದ ಎಲ್ಲ ಕುಯ್ದೆಲ್ಲ ಕ್ಲೀನ್ ಮಾಡಿದ್ವಿ ಹೇಗಂತ. ದಿನ ಎರಡೆರಡು ಹೊರೆ ಇದನ್ನು ಕುಯ್ಯೋದು, ಅದು ಹುಲ್ಲನ್ನು ಕುಯ್ಯೋದು ಜಾನುವಾರಿಗಾಗಿ. ಅಪ್ಪ ಕುಯ್ಯೋದು ಈ ನೋಡಿ ಅದು ಕುಯ್ತಿದೆ ಎಲ್ಲ ನೋಡಿದ್ರಲ್ಲ. ತೊಗರಿ ಗಿಡ ನಾನು ಸುಮ್ಮನೆ ಒಂದೆರಡು ಬೀಜ ಇದ್ದ ಹೊಸರಿ ಹಾಕಿದ್ದೆ. ನೋಡಿ ಎಷ್ಟು ಇದಕ್ಕೂ ದೊಡ್ಡಕ್ಕಾಗಿತ್ತು. ಅದು ಯಾಕೋ ಅಡಿಕೆ ಮರದ ಬುಡದಲ್ಲೇ ಉಂಟು ಅಂತ ಅಪ್ಪ ಕಡಿದ್ರ ಒಂದು ಹೆರೆ ಹೊಂಟಿದೆ ಅಷ್ಟೇ ಮಾತ್ರ. ಇದು ಬಂದುಬಿಟ್ಟು ಗೌರಿ ಹೂವು ಅಂತ. ಇದನ್ನು ಇವತ್ತು ನಾವು ಲೋಟಕ್ಕೆ ನೀರು ಹಾಕಿ ಅದಕ್ಕೆ ಅಲಂಕಾರ ಮಾಡೋದು. ಲೋಟಕ್ಕೆ ಸುತ್ತಲೂ ಈ ಹೂವನ್ನು ಮುಡಿಸಿ ನೋಡಿ. ದಾಸವಾಳ ಗಿಡದಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವಂತ. ಹಾಗೆ ದೇವ್ರ ಫೋಟೋಕ್ಕೆ ಹೂವು ಬೇಕಲ್ಲ, ಹಾಗಾಗಿ ಕುಯ್ಯೋಕ್ಕಂತ ಹೋದೆ. ನೋಡಿದಾಗ ಒಳ್ಳೆ ಸಖತ್ತಾಗಿ ಹೂವು ಬಿಟ್ಟಿದ್ದು 2 ದಾಸವಾಳ ಗಿಡದಲ್ಲೂ ಕೂಡ. ನನಗೇನೋ ತುಂಬ ಖುಷಿ ಆಯ್ತು. ಇಷ್ಟು ದಿನ ದೇವ್ರ ಪೂಜೆಗೆ ಇಷ್ಟೊಂದು ಹೂವು ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತಲ್ಲ. ಕೆಲವು ಕಡೆ ಎಲ್ಲ ಹೇಳ್ಬೇಕಂದ್ರೆ ಹೂವೇ ಸಿಗಲ್ಲ ಅಲ್ಲ. ನೋಡಿ ಇದರಲ್ಲೂ ಕೂಡ 1-2-3 ಹೂವು ಬಿಟ್ಟಿದ್ದಾವೆ. ನಮ್ಮ ಡೈರೆ ಹೂವು ನೋಡಿ ಎಷ್ಟು ಚಂದ ಬಿಟ್ಟಿದ್ದಾವಲ್ಲ, ಸಖತ್ತ. ದೇವ್ರ ಫೋಟೋಕ್ಕೆಲ್ಲ ಮುಡ್ಸ್ಕೊಳ್ಳ ಚೆನ್ನಾಗಾಗುತ್ತೆ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲೂ ನಾನು ಮತ್ತೆ ಹಾಕ್ತೀನಿ ಡೈರೆ ಗಿಡದ ಬಗ್ಗೆ, ಆಯಿತಾ. ಅದು ಇನ್ನೂ ಎಷ್ಟು ಹೂವು ಬಿಟ್ಟಿದ್ದಾವೆ ಏನು ಅಂತ ನೋಡಿ. ಎಷ್ಟು ಸಖತ್ತಾಗಿ ಬಿಟ್ಟಿದ್ದಾವೆ, ಮತ್ತು ಕಲರ್ ಹೂಗಳು ಬಿಟ್ಟಿದ್ದಾವೆ. ಹಾಗೆ ಇಲ್ಲೂ ಕೂಡ 1-2 ಡೈರೆ ಗಿಡ ಹೂವು ಬಿಟ್ಟಿದ್ದಾವೆ. ಹಾಗೆ ಮತ್ತು ಒಂಥರ ಕೆಂಪು ರೆಡ್ ಹೂವು ಬಿಟ್ಟಿದ್ದಾವೆ. ಹಾಗೆ ತೋಟದಲ್ಲೂ ಕೂಡ ಒಂದಿಷ್ಟು ಗಿಡಗಳನ್ನು ನೆಟ್ಟಿದ್ದೀವಿ. ಹಾಗೆ ಗೌರಿ ಹೂಗಳು ಸಖತ್ತು ಬಿಟ್ಟಿದ್ದಾವೆ ನೋಡಿ ಎಲ್ಲದು. ಅದು ಗಿಡ ನಮ್ಗೆ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಹೂವು ಜಾಸ್ತಿ ಕೊಡ್ತವೆ ಅಲ್ವಾ, ಗಿಡ ಚೆನ್ನಾಗಿದ್ದರೆ ಮಾತ್ರ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಗೊತ್ತಾ, ನಮ್ಮ ಮನೇಲಿ ಪಲಾವ್ ಮಾಡೋಣ ಅಂತ ಹೊಂಟಿದ್ದೀನಿ. ಪಲಾವು ಅಂದರೆ ಸಖತ್ತಾಗಿ ಇಷ್ಟ ನನಗೆ. ಸಖತ್ ಇಷ್ಟ ಅಂದರೆ ಸಖತ್ ಇಷ್ಟ. ಏಕೆಂದರೆ ಅದ್ರ ಜೊತೆ ಮೊಸರು ಬಜ್ಜಿ ಇರುತ್ತಲ್ಲ ಪಲಾವ್ ಜೊತೆ, ಸಖತ್ತಾಗಿ ಇಷ್ಟ. ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಈ ಥರ ಒಗ್ಗರಣೆ ಹಾಕೋಬೇಕೆಲ್ಲ, ಪಲಾವಿನ ಸೊಪ್ಪೆಲ್ಲ ಹಾಕಿ, ಹಾಗೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ, ಮತ್ತು ಶುಂಠಿನ ಜಾಗದ ಕಾರಣಕ್ಕೂ ಜಾಸ್ತಿ ಹಾಕೋಕೆ ಹೋಗಬಾರ್ದು, ಶುಂಠಿ ಎಲ್ಲ, ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ನೀಟಾಗಿ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅಲ್ಲಾಡಬೇಕು, ಆಯಿತಾ. ಅಲ್ಲಾಡಿ ನೋಡಿ ಆ ಥರ ಅಲ್ಲಾಡಬೇಕಾ, ಆಯಿತಾ. ಎಲ್ಲದನ್ನ ಹಾಕ್ಕೊಂಡು ಅಲ್ಲಾಡಿ ಒಂದು ನೋಡಿ ಎಲ್ಲ ಎಣ್ಣೆ ಎಲ್ಲ ಹಿಡಿದು ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಮತ್ತು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಹಾಗೆ ಟೇಸ್ಟಿಗೆ ತಕ್ಕಂಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಆಯಿತಾ. ಜಾಸ್ತಿ ಎಲ್ಲ ಹಾಕೋಳಕ್ಕೆ ಹೋಗಬೇಡಿ ಉಪ್ಪು. ಆಮೇಲೆ ಬೇಕಾದ್ರೆ ನೀವು ನಂಚು ನೋಡಿ ಹಾಕ್ಬೋದು. ನೋಡಿ ನೀಟಾಗಿ ಅಲ್ಲಾಡಬೇಕು. ಅಲ್ಲಾಡಿದ ನಂತರ ಸ್ವಲ್ಪ ಮುಚ್ಚಿಬೇಕಾಯ್ತಾ, ಒಂಚೂರು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಒಂಚೂರು ಬೇಯೋ ತನಕ ಒಂಚೂರು ಮುಚ್ಚಿಬೇಕು. ಆಮೇಲೆ ಅದು ನೋಡಿದ್ಮೇಲೆ ನೀವು ಹೆಚ್ಚಿಟ್ಕೊಂಡಿರೋ ತರಕಾರಿನ ನೀಟಾಗಿ ತೊಳೆದು ಕುಕ್ಕರಿ ಹಾಕಿದ್ರೆ ಆಯಿತು, ಆಯಿತಾ. ಕುಕ್ಕರಿ ಹಾಕಿ ನೀಟಾಗಿ ಅಲ್ಲಾಡಬೇಕು, ಆಯಿತಾ. ಮತ್ತು ಮಸಾಲೆ ಇದನ್ನ ಹಾಕಿರ್ತೀರಲ್ಲ ಅದೆಲ್ಲ ನೀಟಾಗಿ ಹಿಡಿಯೋ ಹಾಗೆ ಅಲ್ಲಾಡಬೇಕು. ಈರುಳ್ಳಿ ಮತ್ತು ಉಪ್ಪು ಎಲ್ಲ ನೀಟಾಗಿ ಹಿಡಿಯೋ ಹಾಗೆ ಅಲ್ಲಾಡಬೇಕು ತರಕಾರಿನ. ಆಮೇಲೆ ಅಲ್ಲಾಡಿದ ನಂತರ ನೀವು ಅಕ್ಕಿನ ತೊಳೆದು ಕುಕ್ಕರಿ ಹಾಕಿ ನೀಟಾಗಿ ಅಲ್ಲಾಡಿರಾಯ್ತು, ಆಯಿತಾ. ಈ ಥರ ಅಲ್ಲಾಡ್ತಿದ್ದಾರಲ್ಲ, ಈ ಥರ ಅಲ್ಲಾಡಿರಾಯ್ತು. ಆಮೇಲೆ ಕುಕ್ಕರ್ ಮುಚ್ಚಳನ ನೀಟಾಗಿ ಅದಕ್ಕೆ ಕೂರೋ ಹಾಗೆ ಹಾಕಬೇಕು, ಆಯಿತಾ. ಗಡಿಬಿಡಿ ಮಾಡಿಕೊಂಡು ಮುಚ್ಚಳ ಹಾಕೋಕ್ಕೆ ಹೋಗಬೇಡಿ. ಹೆಚ್ಚು ಕಮ್ಮಿ ಆದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಕುಕ್ಕರ್, ಹಾಗಾಗಿ. ಆಮೇಲೆ ಮೇಲ್ಗಡೆ ಕ್ಯಾಪ್ ಹಾಕಿ, ಆಯಿತಾ. ಕ್ಯಾಪ್ ಹಾಕಿರೋವಾಗ ನೀಟಾಗಿ ಕೂತಿರುತ್ತೆ ಅದು. ಒಂದ್ಸರಿ ಕ್ಯಾಪು ಒಂದ್ಸರಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ವಿಷಲ್ ಆಗುತ್ತಾ ಆಗ್ತಿಲ್ಲ ಅಂತ, ಸುಯ್ ಆಗುತ್ತೆ, ಆಯಿತಾ. ನೋಡಿ ನಮ್ಮ ಮನೆ ಇದು ಗದ್ದೆ ಹತ್ತಿರ ಅಣಬೆ ಇದ್ದಿದ್ದು, ಇವೇನೋ ಗೊತ್ತಿಲ್ಲ, ಕಾಡು ಅಣಬೆನೇನೋ, ಅಷ್ಟೇನು ಚೆನ್ನಾಗಿದ್ದೆ, ತಿನ್ನೋ ಅಣಬೆನಲ್ಲ ಇದು. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಮತ್ತು ಇಲ್ಲೂ ಒಂದು ಸ್ವಲ್ಪ ಸುಮಾರು ಕಡೆ ಇದ್ದಿದ್ದು, ಸಖತ್ ಅಣಬೆ ಇದ್ದಿದ್ದು ಇಲ್ಲಿ, ಹೌದಾ. ಹಾಗೆ ಈ ಗಿಡದ ಹೆಸರು ಬಂದುಬಿಟ್ಟು ಅನಾನಸ್ ಗಿಡ. ಇದರಲ್ಲಿ ಅನಾನಸ್ ಕಾಯಿ ಬಿಡುತ್ತೆ, ಅದು ಆಮೇಲೆ ಹಣ್ಣಾಗುತ್ತಲ್ಲ. ಇದು ಹಳ್ಳಿ ಸೈಡೆಲ್ಲ ಇದನ್ನ ಪರಂಗಿ ಪಟ್ಟೆ ಗಿಡ ಅಂತ ಹೇಳ್ತಾ ಕರೀತಾರೆ. ಇದನ್ನು ಜೋನಿ ಬೆಲ್ಲಕ್ಕೆ ಈ ಹಣ್ಣನ್ನು ಹಾಕ್ಕೊಂಡು ಹೆಚ್ಚಾಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ಅಲ್ವಾ.
ನೋಡಿ ನಮ್ಮ ಅತಿಥಿಗಳು ಮನೆ ಕಡೆ ಬರ್ತಾ ಇದ್ದಾರೆ ಹೇಗಂತ. ಇವರು ಕೆಳಗಡೆ ಬಿದ್ದಿದ್ದನ್ನು ಎತ್ತಿ ಕಲ್ಲು ಮೇಲೆ ಇಟ್ಟಿದ್ದೀನಿ. ಇದ್ರ ಹೆಸರು ಬಂದುಬಿಟ್ಟು ಸುಂಬಳು ಸುರ್ಕನ ಹುಳ ಅಂತ. ಇದು ಸುಂಬಳು ಸುರ್ಕನ ಹುಳ ಅನ್ನೋದು ಏನಕ್ಕೆ ಅಂದರೆ ಇದು ವರ್ಕ್ದಲ್ಲೆಲ್ಲ ಒಂಥರ ಸುಂಬಳ ಬಿಡ್ತಾ ಇರುತ್ತೆ. ಹಾಗಾಗಿ ಇದು ಒಣಸಿದ ಬಟ್ಟೆ ಮತ್ತು ಈ ಬಾಳೆ ಎಲೆ ಇಂಥದ್ರೊಳಗೆಲ್ಲ ಇರುತ್ತೆ ಆಯಿತಾ. ಹುಲ್ಲು ಕುಯ್ದಿದ್ದೀವಿ ಜಾನುವಾರಿಗಾಗಿ, ಅದನ್ನು ತಗೊಬರೋಣ ಅಂತ ಹೋಗ್ತಾ ಇದ್ದೀನಿ ತೋಟದಲ್ಲಿ ಆಯಿತಾ. ನೋಡಿ ಇವರು ಕೂಡ ಹುಲ್ಲು ಹೊರಕ್ಕಂತ ಬರ್ತಾ ಇದ್ದಾರೆ ಹೇಗಂತ ನಡ್ಕೊಂಡು. ನಿಂತ್ಕೊಂಡ್ರು ಅಲ್ಲಿ ಕರೆದು ಕೂಡ ನೋಡಿ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಕುಯ್ದಿಟ್ಟಿದ್ದೀವಿ, ಅಪ್ಪ ನಾನು ಹೋಗ್ತಾ ಇದ್ದೀವಿ ಇಬ್ಬರು. ಹೊರ್ಸಕ್ಕೆ ಬೇಕಲ್ಲ, ದೊಡ್ಡ ಹೊರೆ, ಹಾಗಾಗಿ ನೋಡಿ ಇಷ್ಟು ದೊಡ್ಡ ಹೊರೆ, ಸಖತ್ ದೊಡ್ಡಕ್ಕಿದೆ. ಹಾಗಾಗಿ ನೋಡಿ ಇಲ್ಲೆಲ್ಲ ಹುಲ್ಲಿದೆ, ಕುಯ್ಬೇಕು ಹಾಗೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಮತ್ತೆ ಭೇಟಿಯಾಗೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ. ಓಕೆ, ಬಾಯ್, ಟೇಕ್ ಕೇರ್, ಸಿ ಯು.